ಬೆಂಗಳೂರು ಕೆಐಎ ವಿಮಾನ ನಿಲ್ದಾಣ ಟರ್ಮಿನಲ್ ಸೆಕೆಂಡ್ನಲ್ಲಿ ಸಾಮೂಹಿಕ ನಮಾಜ್ ವಿಚಾರ ವಿವಾದಕ್ಕೆ ಕಾರಣ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ನಲ್ಲಿ ಸಾಮೂಹಿಕ ನಮಾಜ್ ನಡೆದಿರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ತೀವ್ರ ಚರ್ಚೆಗೆ ಗ್ರಾಸವಾದಂತಾಗಿದೆ. ಹಜ್ ಯಾತ್ರಿಕರನ್ನ ಬೀಳ್ಕೊಡಲು ಬಂದಿದ್ದ ಕೆಲವರು ಟರ್ಮಿನಲ್ ಒಳಭಾಗದಲ್ಲೇ ಗುಂಪಾಗಿ ಪ್ರಾರ್ಥನೆ ಸಲ್ಲಿಸಿದರೆಂದು ವಿಡಿಯೋದಲ್ಲಿ ಕಾಣಿಸಿದ್ದು, ಸಿಬ್ಬಂದಿ ನೋಡ್ತಾ ಮೌನವಾಗಿದ್ದರು ಎಂದು ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಮಾನ ನಿಲ್ದಾಣ ಆಡಳಿತದಿಂದ ಈ ಕುರಿತು ಇನ್ನಷ್ಟೇ ಅಧಿಕೃತ ಪ್ರತಿಕ್ರಿಯೆ ಬರಬೇಕಾಗಿದ್ದು, ವಿಷಯದ ಬಗ್ಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದು, ಸರ್, ರಾಜ್ಯ ಕಾರಾಗೃಹ ಇಲಾಖೆಗೆ ಎನ್ಐಎ ಪತ್ರ ಬರೆದಿದೆ ಸರ್. ಉಗ್ರನ ಕೈಗೆ ಹೇಗ್ ಬಂತು, ಇದು ರಾಷ್ಟ್ರೀಯ ಭದ್ರತೆಯ ವಿಚಾರ, ಗಂಭೀರವಾದ ವಿಚಾರ, ಹೇಗೆ ಬಂತು ಅಂತ ತಮ್ಮ ಗಮನಕ್ಕೆ ಇಲ್ಲ, ಅದನ್ನು ಕೂಡ ನಾನು ಇವತ್ತು ಚರ್ಚೆ ಮಾಡ್ತೀನಿ. ಎನ್ಐಎನವ್ರು ಏನು ಅಬ್ಸರ್ವ್ ಮಾಡಿದ್ದಾರೆ ಅದನ್ನು ಕೂಡ ಇವತ್ತು ನಾನು ಚರ್ಚೆ ಮಾಡ್ತೀನಿ. ಯಾಕೆಂದ್ರೆ ಅವರ ಅಬ್ಸರ್ವೇಷನ್ಸ್ ಕೂಡ ಏನು ಎವಿಡೆನ್ಸ್ ಇಲ್ಲದೆ ಏನಿಲ್ಲ, ಅವರು ಎವಿಡೆನ್ಸ್ ಇಟ್ಕೊಂಡೇನೆ ಅಬ್ಸರ್ವ್ ಮಾಡಿದ್ದಾರೆ. ಈ ಘಟನೆ ಬಗ್ಗೆ ನನಗೆ ಮಾಹಿತಿ ಇಲ್ಲ, ವಿವರಗಳನ್ನು ಪಡೆಯುತ್ತೇನೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಬೆಂಗಳೂರು.